ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಏರ್ ಇಂಡಿಯಾ ಶೋ ನಡೀತಾ ಇರೋದು ನಮ್ಮ ಬೆಂಗಳೂರಲ್ಲಿ. ಅದು ಯಲಹಂಕ ಏರ್ಫೋರ್ಸ್ ಸ್ಟೇಷನ್. ಅಲ್ಲಿಗೆ ಹೋಗೋದಕ್ಕೆ ವಿಸಿಟ್ ಮಾಡೋದಕ್ಕೆ ಟಿಕೆಟ್ ಯಾವ ಥರ ಬುಕ್ ಮಾಡೋದು, ಯಾವ್ಯಾವ ಥರ ಇದೆ, ಎಷ್ಟೆಷ್ಟು ಪ್ರೈಸ್ ಇದೆ ಅಂತ ಕೇಳೋರು ಇದ್ದೀರಲ್ವಾ, ಅಂಥವ್ರಿಗೋಸ್ಕರ ಈ ವಿಡಿಯೋ. ಇದರಲ್ಲಿ ಬಂದು 3 ವೆರೈಟೀಸ್ ಇದೆ ಟಿಕೆಟ್ ಬುಕ್ಕಿಂಗಲ್ಲಿ. ಅದರಲ್ಲಿ ಫಸ್ಟ್ ಒನ್ ಬಂದು ಜನರಲ್ ಟಿಕೆಟ್ಸ್ ಅಂದರೆ ಜನರಲ್ ಪಾಸಸ್. ಅದು ಬಿಟ್ಟರೆ ಎರಡನೇದು ADVA ಪಾಸಸ್, ಮೂರನೇದು ಬಿಸ್ನೆಸ್ ಪಾಸಸ್. ಆಯಿತಾ, ಇವು ಮೂರಲ್ಲಿ ಜನರಲ್ ಪಾಸಸ್ ಇದರ ಪ್ರೈಸ್ ಬಂದು 2500 ರೂಪಾಯಿ, 2500 rupees. ಇದರಲ್ಲಿ ನಿಮಗೆ ಆ್ಯಕ್ಸಸ್ ಇರುತ್ತೆ. ಫಸ್ಟು ಇದೇನು ಏರೋದು ಎಕ್ಸಿಬಿಷನ್ ಇರುತ್ತೆ, ಅದ್ರ ಜೊತೆಗೆ ಏರ್ ಶೋ ಎರಡಕ್ಕೂ ಅಲೋ ಇರುತ್ತೆ. ADVA ಪಾಸಸ್ ಬಂದು 1000 rupees. ಇದರಲ್ಲಿ ಬರೀ ಏರ್ ಶೋ ಮಾತ್ರ ಅಲೋ ಇರುತ್ತೆ. ಬಿಸ್ನೆಸ್ ಪಾಸಸ್ ಇದು ಬಂದು 5000 rupees. ಇದರಲ್ಲಿ ಎಕ್ಸಿಬಿಷನ್ ಪ್ಲಸ್ ಏರ್ ಶೋ ಎಲ್ಲನೂ ಅಲೋಡ್ ಇರುತ್ತೆ. ಆಮೇಲೆ ಇದರ ಜೊತೆಗೆ GKVKನಲ್ಲಿ ಅಂದರೆ GKVK ಗ್ರೌಂಡ್ ಏನಿದೆಯಲ್ಲ, ಆ ಗ್ರೌಂಡಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. 2 ವೀಲರ್ಸ್ ಆಗಿರ್ಬೋದು, 4 ವೀಲರ್ಸ್ ಆಗಿರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ಅದು 100% ಫ್ರೀ, ಯಾವುದೇ ರೀತಿ ಚಾರ್ಜಸ್ ಇಲ್ಲ. ಪಾರ್ಕಿಂಗ್ ಚಾರ್ಜಸ್ ಅಂತೂ ಮೊದಲೇ ಇಲ್ಲ. ಅಲ್ಲಿಂದ ಅದ್ರ ಜೊತೆಗೆ ಅಲ್ಲಿಂದ ಏರ್ ಶೋ ನೋಡೋಕ್ಕೆ, ಏರ್ ಶೋ ಇಂದ ಮತ್ತೆ ನಿಮ್ಮ ಪಾರ್ಕಿಂಗಲ್ಲಿ ನಿಮ್ಮ ಗಾಡಿ ಹತ್ರ ನೀವು ಹೋಗೋಕ್ಕೆ ಫ್ರೀ BMTC ಬಸ್ ಇರುತ್ತೆ ವ್ಯವಸ್ಥೆ. ಆಯಿತಾ, ಇದನ್ನು ನೀವು ಸದುಪಯೋಗ ಪಡಿಸ್ಕೋಬೇಕು ಅಂದರೆ ಬುಕ್ಕಿಂಗ್ ಯಾವ ಥರ ಮಾಡ್ಕೋಬೇಕು ಅಂತ ನಿಮ್ಮ ತಲೆಯಲ್ಲಿ ಬಂದಿರತ್ತೆ ಆಲ್ರೆಡಿ. ಸೊ ಅದನ್ನು ನಿಮಗೆ ನಾನೀಗ ಹೇಳ್ಕೊಡೋಕ್ಕೇ ನಾನಿವಾಗ ಈ ವಿಡಿಯೋ ಮಾಡ್ತಾ ಇರೋದು. ಬುಕ್ಕಿಂಗ್ ಯಾವ ಥರ ಮಾಡ್ಕೋಬೇಕು ನೀವು? ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿರೋ ಗೂಗಲ್ ಕ್ರೋಮ್ನ ಓಪನ್ ಮಾಡಬೇಕು. ಕ್ರೋಮ್ನ ಓಪನ್ ಮಾಡಿದ ತಕ್ಷಣ ಅಲ್ಲಿ ಸರ್ಚಿಂಗ್ ಬಾರಲ್ಲಿ ಏರ್ ಶೋ ಬೆಂಗಳೂರು ಅಂತ ಕಾಣಿಸ್ತಿದ್ದಲ್ವಾ, ಆ ಥರ ನೀವು ಟೈಪ್ ಮಾಡ್ಕೊಳ್ಳಿ. ಈ ಥರ ನಿಮ್ಗೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಕೆಳಗಡೆ ಕಾಣಿಸ್ತದಲ್ಲ ಏರೋ ಇಂಡಿಯಾ ಅಂತೇಳಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆದಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನಿಮಗಲ್ಲಿ ಫೋನಿಗೆ ಲೆಫ್ಟ್ ಸೈಡಲ್ಲಿ 3 ಲೈನ್ಸ್ ಕಾಣಿಸ್ತಾ ಇದೆ ಅಲ್ವಾ, ಆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಕಾಣಿಸ್ತದೆ ನೋಡಿ ಟಿಕೆಟ್ಸ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ವಿಸಿಟರ್ ಲಾಗಿನ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಯೂಸರ್ ನೇಮ್ ಅಥವಾ ಇಮೇಲ್ ID ಇರುತ್ತೆ. ಅಲ್ಲಿಗೆ ನಿಮ್ಮ ಇಮೇಲ್ ID ಹಾಕಿ, ಕೆಳಗಡೆ ನಿಮ್ಮ ಪಾಸ್ವರ್ಡ್ ಏನಿದೆಯೋ ಅದನ್ನು ಹಾಕಿ. ಇಮೇಲ್ ID ಕ್ಲೀನಾಗಿ ಹಾಕಿದ್ಮೇಲೆ ಕೆಳಗಡೆ ಪಾಸ್ವರ್ಡ್ ಅಂತ ಇದೆ ಅಲ್ವಾ, ಅಲ್ಲಿ ನಿಮ್ಮ ಪಾಸ್ವರ್ಡ್ನ ಟೈಪ್ ಮಾಡಿ. ಕೆಳಗಡೆ ಕ್ಯಾಪ್ಚಾ ಕಾಣಿಸುತ್ತೆ, ಆ ಕ್ಯಾಪ್ಚಾ ಮುಂಚೆ ಒಂದಿರುತ್ತೆ, ಅದನ್ನು ಅಲ್ಲಿ ಟೈಪ್ ಮಾಡಬೇಡಿ. ರೀಫ್ರೆಶ್ ಮಾಡಿಕೊಂಡು ಹೊಸ ಕ್ಯಾಪ್ಚಾ ಏನು ಬರುತ್ತೋ ಅದನ್ನು ಟೈಪ್ ಮಾಡಿಕೊಡಿ. ಯಾಕಂದರೆ ಕೆಲವೊಂದು ಸತಿ ಹಳೆ ಕ್ಯಾಪ್ಚಾ ಟೈಪ್ ಮಾಡಿದ್ರೂ ಸಬ್ಮಿಟ್ ಆಗೋಲ್ಲ. ಕ್ಯಾಪ್ಚಾ ಆದಮೇಲೆ ಸಬ್ಮಿಟ್ ಕೊಡಿ. ಸಬ್ಮಿಟ್ ಆದಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇದನ್ನು ಸ್ಕ್ರೋಲ್ ಅಪ್ ಮಾಡಿ. ಅಲ್ಲಿ ಫಸ್ಟ್ ಕಾಣಿಸ್ತದೆ ಅಲ್ವಾ ಪರ್ಚೇಸ್ ಪಾಸ್ ಅಂತೇಳಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆದಮೇಲೆ ಈ ಥರ ಓಪನ್ ಆಗುತ್ತೆ. ಅಲ್ಲಿ ಕೆಟಗರಿ ನೇಮ್ ಅಂತ ಇದೆ. ಇದರಲ್ಲಿ ನಿಮಗೆ ಯಾವ ಥರ ಪಾಸ್ ಬೇಕು, ಜನರಲ್ಲ, ADVAನ ಅಥವಾ ಬಿಸ್ನೆಸ್ಸಾ? ನಾನು ಮುಂಚೆ ಹೇಳಿದ್ದೆ ನಿಮಗೆ ಯಾವ ಥರ ರೇಟಲ್ಲಿದೆ ಅಂತ. ಅದ್ರ ಮೇಲೆ ನೀವು ಡಿಸೈಡ್ ಮಾಡ್ಕೊಳ್ಳಿ. ನಂಬರ್ ಎಷ್ಟು ಬೇಕು ಪಾಸು,
ನನಗೊಂದು ಸಾಕು, ಒಂದಂತ ಹಾಕ್ತಾಯಿದ್ದೀನಿ. ಆ್ಯಡ್ ಟು ಕಾರ್ಟ್ ಕೊಡ್ತಿದ್ದೀನಿ. ಆ್ಯಡ್ ಟು ಕಾರ್ಟ್ ಕೊಟ್ಟ ಆದಮೇಲೆ ನಿಮಗೆ ಇದೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾನು ಮುಂಚೆ ಏನೋ ಮಾಡೋಕ್ಕೋಗಿ ಏನೋ ಸರ್ಚ್ ಮಾಡ್ಕೋತಾ ಇದಕ್ಕಿಂತ ಮುಂಚೆನೂ 2 ಪಾಸ್ಗಳು ಸೆಲೆಕ್ಟ್ ಆಗಿತ್ತು. ಅದನ್ನು ನಾನು ಡಿಲೀಟ್ ಮಾಡೋ ಪ್ರೊಸೆಸಲ್ಲಿದ್ದೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಅದು 2 ರಿಮೂವ್ ಮಾಡಾದಮೇಲೆ ನಿಮಗೆ ಒಂದಿರುತ್ತೆ ಜನರಲ್ ಪಾಸು 2500 ರುಪೀಸ್ದು. ಅಲ್ಲಿ ಪ್ರೊಸೀಡ್ ಟು ಪೇ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮಗೆ ಮುಂಚೆನೇ ಹೇಳಿದ್ದೀನಿ ನೆಟ್ ಸ್ವಲ್ಪ ಸ್ಲೋ ಇದೆ ಅಂತ. ಸೊ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೇಜಾರು ಮಾತ್ರ ಖಂಡಿತವಾಗ್ಲೂ ಮಾಡ್ಕೋಬೇಡಿ. ಯಾಕಂದರೆ ಸ್ವಲ್ಪ ನೆಟ್ ಸ್ಲೋ ಇದೆ. ಅದಾದಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದು ನಿಮಗೆ ಪ್ರೈಸ್ ತೋರಿಸೋ 2118 ಅಂತ. ದಯವಿಟ್ಟು ವಾವ್ ಅನ್ಕೋಬೇಡಿ. ನಿಮಗೆ GST ಕೂಡ ಇನ್ಕ್ಲೂಡ್ ಆದಮೇಲೆ 2500. ಆದರೆ ನಿಮ್ಮ GSTನೇ 381.36 ಪೈಸೆ ಇದೆ. ಆಮೇಲೆ ಇಲ್ಲಿ ಪೇಮೆಂಟ್ ಆಪ್ಷನ್ ಬಂದು ನಿಮಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇರುತ್ತೆ, ಇಲ್ಲ ರೌಸರ್ ಪೇ ಅಂತ ಇರುತ್ತೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಫಸ್ಟ್ ನೇಮು, ಇದರಲ್ಲಿ ನೀವು ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಯಾವುದಾದ್ರೂ ಆಗಿರ್ಬೋದು, ಅದರಲ್ಲೂ ಪೇಮೆಂಟ್ ಮಾಡ್ಬೋದು. ಅಲ್ಲಿ ಕಾರ್ಡ್ ನಂಬರ್ಸ್ ಅಂತ ಇದೆ ಅಲ್ವಾ, ಅಲ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಯಾವುದಿದ್ರೂ ಸರಿ, ಅದು ಕಾರ್ಡ್ ನಂಬರ್ ಎಂಟ್ರಿ ಮಾಡಿ. ಕಾರ್ಡ್ ಮೇಲೆ ಯಾರು ನಮ್ಮ ಹೆಸರಿದೆಯೋ ಅವ್ರ ಹೆಸರು ಎಂಟ್ರಿ ಮಾಡಿ. ಎಕ್ಸ್ಪೈರಿ ಡೇಟ್ ಏನಿದೆ ಅದನ್ನು ಎಂಟ್ರಿ ಮಾಡಿ. ಆಮೇಲೆ CVV ನಂಬರ್ ಏನಿದೆ ಅದನ್ನು ಮಾಡಿಬಿಟ್ಟು ಪೇ ನಾವು ಕೊಡ್ಬೋದು. ಅದು ಅಲ್ಲದೇನು SBI ಕಾರ್ಪೊರೇಟ್ ಕ್ರೆಡಿಟ್ ಕಾರ್ಡ್ ಅದು ಸಪ್ರೇಟಾಗಿರುತ್ತೆ, ಆ ಥರದವರು ಕೂಡ ಪೇಮೆಂಟ್ ಮಾಡ್ಕೋಬೋದು. ಇಲ್ಲ ಥ್ರೂ ಇಂಟರ್ನೆಟ್ ಬ್ಯಾಂಕಿಂಗ್ ಅದರಿಂದನೂ ಮಾಡ್ಕೋಬೋದು. ಇಲ್ಲ ಅಂದರೆ UPI ಅಥವಾ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ಮು, ಇಲ್ಲ ವಾಟ್ಸಪ್ ಪೇ, ಇಲ್ಲ ಭೀಮು. ಅದು ಅಲ್ಲದೆ ನೆಫ್ಟಿಂದನೂ ಕೂಡ ಪೇಮೆಂಟ್ ಮಾಡ್ಕೋಬೋದು. ಆಯಿತಾ? ಸದ್ಯಕ್ಕೆ ನಾನಿವಾಗ ಅದನ್ನು ಪೇಮೆಂಟ್ ಮಾಡ್ತಾಯಿಲ್ಲ. ಅದು ಯಾಕೆ ಅಂತ ನಿಮಗೆ ನಾನು ಅದನ್ನು ಆಮೇಲೆ ಹೇಳ್ತೀನಂತೆ. ನೀವು ಪೇಮೆಂಟ್ ಆದಮೇಲೆ, ಆಯಿತಾ, ನೀವು ಪೇಮೆಂಟ್ ಮಾಡಾದಮೇಲೆ ಅಲ್ಲಿ ಪೇ ಕೊಟ್ಟು ಅದನ್ನು ನೀವು ಪೇಮೆಂಟ್ ಸಕ್ಸಸ್ಫುಲ್ ಆದಮೇಲೆ ನಿಮಗೆ ಒಂದು ನಿಮಿಷ, ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಫಸ್ಟ್ ಟೈಮ್ ಏನು ತೋರಿಸಿದ್ನಾರ ಫಸ್ಟಿಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಪೇಮೆಂಟ್ ಆದಮೇಲೆ ಫಿಲ್ ಡೀಟೇಲ್ಸ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆ ಫಿಲ್ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ ಆದಮೇಲೆ ಮತ್ತೆ ಕೇಳುತ್ತೆ ಅದು ನಿಮಗೆ ಯಾವ ಥರ ಪಾಸ್ ನೀವು ತೊಗೊಂಡಿರ್ತೀರಲ್ವಾ, ಅದು ಜನರಲ್ ಪಾಸಾ, ಬಿಸ್ನೆಸ್ ಪಾಸಾ, ಇಲ್ಲ ADVA ಪಾಸಾ ಅಂತ. ನೀವು ಜನರಲ್ ಪಾಸ್ ತೊಗೊಂಡಿದ್ರೆ ಜನರಲ್ ಪಾಸು, ಇಲ್ಲ ಬೇರೆ ತೊಗೊಂಡಿದ್ರೆ ಬೇರೆದು. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಡಿ. ಇಲ್ಲಿ ನಿಮಗೆ ಡೀಟೇಲ್ಸ್ ತೋರಿಸುತ್ತೆ. ಪೇ ನಾವು ಆಗಿದ್ದರೆ ಅಂದರೆ ನೀವು ಪೇಮೆಂಟ್ ಮಾಡಿದರೆ ನಿಮ್ಮದು ಡೀಟೇಲ್ಸ್ ತೋರಿಸುತ್ತೆ. ಅದಾದಮೇಲೆ ನಿಮ್ಮದು ಯಾರು ಹೋಗ್ತಾ ಇದ್ದೀರ ಪರ್ಸನ್ನು, ಅವ್ರದ್ದು ಹೆಸರು, ಅವ್ರದ್ದು ಆಧಾರ್ ಕಾರ್ಡು, ಅವ್ರದ್ದು ಇನ್ನೊಂದು ಡೀಟೇಲ್ಸ್ ಕೇಳುತ್ತೆ. ಅದನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟ ಆದಮೇಲೆ ಆ ಡೀಟೇಲ್ಸ್ನ ನೀವು ಪುನಃ ಅಪ್ರೂವ್ ಕೊಡಬೇಕಿರತ್ತೆ. ಇಲ್ಲಿದೆ ನೋಡಿ ಅಪ್ರೂವ್ ಡೀಟೇಲ್ಸ್ ಅಂತ, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕಾಣಿಸ್ತಿದೆ ಅಲ್ವಾ ಅಪ್ರೂವ್ ಡೀಟೇಲ್ಸ್ ಅಂತ, ಅಲ್ಲಿ ಮತ್ತು ಸೇಮ್ ಅದೇ ಥರ ಕೇಳುತ್ತೆ ಯಾವ ಥರ ಪಾಸ್ ನೀವು ತೊಗೊಂಡಿದ್ದೀರಾ ಅಂತ ಪ್ರತಿ ಸಾರಿನೂ ಕೇಳುತ್ತೆ. ಅಪ್ರೂವ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ನೀವು ಎಂಟ್ರಿ ಮಾಡಾದಮೇಲೆ ನಿಮ್ಮದು ಪ್ರತಿಯೊಂದು ಡೀಟೇಲ್ಸ್ ಅಲ್ಲಿ ತೋರಿಸುತ್ತೆ. ಎಲ್ಲದನ್ನು ಒಂದು ಸತಿ ಕ್ರಾಸ್ ಚೆಕ್ ಮಾಡಿಕೊಂಡು
ನನ್ನ ನೇಮ್ ಕರೆಕ್ಟಾಗಿ ಹಾಕಿದ್ದೀನ, ಆಧಾರ್ ಕಾರ್ಡ್ ನಂಬರ್ ಕರೆಕ್ಟಾಗಿ ಹಾಕಿದ್ದೀನ, ಮೊಬೈಲ್ ನಂಬರ್ ಕರೆಕ್ಟಾಗಿ ಹಾಕಿದ್ದೀನ ಅಂತ ಚೆಕ್ ಮಾಡ್ಕೊಂಡು ಆದಮೇಲೆ ಸಬ್ಮಿಟ್ ಕೊಡಿ. ಅದಕ್ಕೆ ಬೈಪಾಸ್ ಅಂತ ತೋರಿಸ್ತಿದೆಯಲ್ವಾ, ಅಲ್ಲೇ ಸಬ್ಮಿಟ್ ಬಟನ್ ಇರುತ್ತೆ, ಅಲ್ಲೇ ಸಬ್ಮಿಟ್ ಕೊಟ್ಟರೆ ನೆಕ್ಸ್ಟ್ ಆಮೇಲೆ ಡೌನ್ಲೋಡ್ ಅಂತ ಕಾಣಿಸ್ತಾ ಇದೆ ಅಲ್ವಾ ಕೆಳಗಡೆ, ಸ್ಟೆಪ್ 4 ಅದನ್ನು ನೀವು ಡೌನ್ಲೋಡ್ ಅಂತ ಕೊಟ್ಟರೆ ಅಲ್ಲಿಗೆ ನಿಮ್ಮ ಟಿಕೆಟು ಡೌನ್ಲೋಡ್ ಆಗುತ್ತೆ. ಆ ಡೌನ್ಲೋಡ್ ಟಿಕೆಟ್ ತಗೊಂಡೋಗಿ ನೀವು ಅಲ್ಲಿ ಯಾರಿದ್ದಾರೆ ನಮ್ಮ ಯಲಹಂಕ ಏರ್ಫೋರ್ಸ್ ಸ್ಟೇಷನ್ ಹತ್ರ ನಿಮ್ಮ ಗೇಟ್ ಹತ್ರ ಅವ್ರಿಗೆ ಆ ಪಾಸ್ನ ನಿಮ್ಮ ಡೌನ್ಲೋಡ್ ಮಾಡಿರೋ ಟಿಕೆಟ್ನ ಅವ್ರಿಗೆ ತೋರಿಸಿದ್ರೆ ಅವ್ರು ನಿಮ್ಮನ್ನು ಒಳಗಡೆ ಬಿಡ್ತಾರೆ, ಒಳಗಡೆ ಅಲೋ ಮಾಡ್ತಾರೆ. ಅಲ್ಲಿಂದ ನೀವು ಎಂಜಾಯ್ ಮಾಡಿಕೊಂಡು ಏರ್ ಶೋನ ಮತ್ತು ಎಕ್ಸಿಬಿಷನ್ನ ನೀವು ಯಾವ ಥರ ಬುಕ್ ಮಾಡಿರ್ತೀರೋ ಆ ಥರ ಏನೇನು ಫೆಸಿಲಿಟೀಸ್ ಇದೆಯೋ ಅದೆಲ್ಲದನ್ನು ಅನುಭವಿಸ್ಕೊಂಡು ಆರಾಮಾಗಿ ಆಚೆ ಬರ್ಬೋದು. ಬೆಳಗ್ಗೆ 5 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದು. ನಾನು ಮಾಡಿರೋ ವಿಡಿಯೋದಲ್ಲಿ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಈ ಏರ್ ಶೋಗೆ ಹೋಗಿ ವಿಸಿಟ್ ಮಾಡ್ಕೊಂಡು ಬರ್ತೀರಾ ಅವ್ರವ್ರ ಅನುಭವನ ನಾನು ವಿಡಿಯೋ ನಿಮಗೆ ಎಷ್ಟು ಹೆಲ್ಪ್ ಆಗಿದೆ ಅಥವಾ ಎಷ್ಟು ಯೂಸ್ ಆಗಿದೆ ಅಂತ ದಯವಿಟ್ಟು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಈ ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸಿಗೆ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ನನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.